ಸೂಪರ್ ಆಗಿ ಕಾಣಿಸುತ್ತೆ. ಅದ್ರ ಜೊತೆ ಇರೋದು ಕಂಟ್ರೋಲ್. ನಾವಿಲ್ಲಿ ಒಂದೇ ತರ ನಾವು 100 ಇದ್ರದ್ದು ಹೋಲ್ಸೇಲ್ ಆಗಿ 30. ಹಾಯ್, ನೀವು ಯಾವಾಗಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಥಿಂಕ್ ಮಾಡಿದ್ರ? ಹಾಯ್, ನಿಮಗೆ ಲೈಟಿಂಗ್ ಬಿಸ್ನೆಸ್ ಮಾಡ್ಲಿಕ್ಕೆ ಐಡಿಯಾ ಬೇಕಾ? ಹಾಗೆ ದೊಡ್ಡ ಮನೆಗೆ ಯಾವ ತರ ಒಂದು ಲೈಟಿಂಗ್ ಡೆಕೋರೇಷನ್ ಮಾಡಬೇಕು ಅದ್ರ ಬಗ್ಗೆ ಐಡಿಯಾ ತಿಳ್ಕೊಳ್ಬೇಕಾ? ಹಾಗೆ ನೀವು ಯಾವತ್ತಾದ್ರೂ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಥಿಂಕ್ ಮಾಡಿದ್ರ? ಹಾಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ದೊಡ್ಡದಾಗಿರೋ ಮನೆಗೆ ಯಾವ ತರ ಡೆಕೋರೇಷನ್ ಲೈಟಿಂಗ್ ಡೆಕೋರೇಷನ್ ಮಾಡ್ತೀವಿ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೀವು ಕೊನೆ ತನಕ ನೋಡಿ, ನಿಮ್ಗೆ ಏನಾದರೂ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಐಡಿಯಾ ಸಿಗುತ್ತೆ. ಹಾಗೆ ನೀವು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಯಾರಿಗೆ ಯೂಸ್ ಇದೆ ಅಂತ ಸ್ನೇಹಿತರಿಗೆ ಶೇರ್ ಮಾಡಿ. ಮೊದಲೇ ಹೇಳ್ದಂಗೆ ನಾನು ತುಂಬ ಗ್ರ್ಯಾಂಡ್ ಆಗಿರುವಂಥ ಲೈಟಿಂಗ್ಸ್ ಅಲ್ಲ, ಇದು ಸಿಂಪಲ್ ಆಗಿರೋ ಲೈಟಿಂಗ್ಸೇ. ಅದನ್ನು ಔಟ್ಸೈಡಿಂದ ಒಂದು ಒಳ್ಳೆ ಚೆನ್ನಾಗಿ ಕಾಣೋ ಥರ ಫೀಲ್ ಬರುತ್ತೆ. ಹಾಗೆ ನಾವು ಇಲ್ಲಿ ಒಂದೇ ಥರ ಕಂಟ್ರೋಲರ್ ಯೂಸ್ ಮಾಡಿದರೆ ಒಂದೇ ಥರ ಡಿಸೈನ್ ಆಗುತ್ತೆ. ಇಲ್ಲಿ ನಾನು ಒಂದೇ ಥರ ಕಂಟ್ರೋಲ್ ಯೂಸ್ ಮಾಡಲಿಕ್ಕೆ ಆಗಿಲ್ಲ, ಸೊ ಡಿಸೈನ್ ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜ್ ಆಗುತ್ತೆ. ಆದರೂ ಔಟ್ಸೈಡಿಂದ ಸೂಪರಾಗಿ ಕಾಣಿಸುತ್ತೆ. ಹಾಗೆ ನೀವು ಈ ಥರ ಒಂದು ಸಿಂಪ್ಲೆಸ್ಟ್ ಆಗಿ ಲೈಟಿಂಗ್ ಡೆಕೋರೇಷನ್ ಮಾಡ್ಬೋದು. ಅದ್ರ ಜೊತೆ ನಾನು ನಿಮಗೆ ಇವಾಗ ಹತ್ತಿರದಿಂದ ಲೈಟಿಂಗ್ ತೋರಿಸ್ತಾ ಇದ್ದೀನಿ. ಎಲ್ಲದು ಒಂದೇ ಥರ ಆಗಬೇಕು ಅಂತ ಹೇಳಿದ್ರೆ ನಾವು ಸೇಮ್ ಕಂಟ್ರೋಲರ್ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಅದನ್ನು ನಾವು ಇಲ್ಲಿ ಹತ್ತಿರದಿಂದ ನೋಡಿದಾಗ ಈ ಥರ ನಾವು ಬೆಲ್ಟನ್ನು ಹೊಡೆದಿರ್ತೀವಿ, ಅದನ್ನು ನೋಡ್ಬೋದು ನೀವು. ನೋಡ್ಬೋದು ಸೈಡಿಂದ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ನಾವೆಲ್ಲ ಪ್ರತಿಯೊಂದು ಲೈಟನ್ನು ಈ ಥರ ನಾವು ಮೇಲಿಂದ ಕೆಳಗೆ ಆ ಥರ ಬಿಟ್ಟಿರ್ತಿದ್ವಿ, ಚೆನ್ನಾಗಿ ಕಾಣಿಸುತ್ತೆ ದೂರಿಂದ. ಪೂರ್ತಿ ನಾವಿವಾಗ ಇದಕ್ಕೆ ನೇಮ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಆದರೆ ಕಂಟ್ರೋಲ್ ಅದೇ ಥರನೇ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ನಾವಿವಾಗ ತೋರಿಸ್ತಿರೋದು SMP-S. ಹಾಗೆ ಇದ್ರ ಜೊತೆ ಇರೋದು ಕಂಟ್ರೋಲರ್ ಅಟ್ಮೆಗಾ IC, ಇದರಲ್ಲಿ ಇನ್ಬಿಲ್ಟ್ ಇದೆ ಕಂಟ್ರೋಲರ್.
ನಾವಿಲ್ಲಿ ಒಂದೇ ಥರ ಕಂಟ್ರೋಲರ್ ಯೂಸ್ ಮಾಡಿದ್ವಿ, ಅದಕ್ಕೋಸ್ಕರ ಒಂದೇ ಥರ ಡಿಸೈನ್ ಆಗುತ್ತೆ. ಇದರಲ್ಲಿ ಒಂದೇ LED ಪ್ರಾಬ್ಲಮ್ ಆದರೂ ನೆಕ್ಸ್ಟ್ ಇರುವಂಥದ್ದು ಯಾವುದೇ LED ವರ್ಕ್ ಆಗಲ್ಲ. ಯಾಕಂದರೆ ಒಂದೇ ಥರ WS2811 IC ಇದರಲ್ಲಿ ಬಲ್ಬಲ್ಲಿ ಇನ್ಬಿಲ್ಟ್ ಇರೋದು. ಅದಕ್ಕೋಸ್ಕರ ಯಾವುದೇ ಒಂದು ನೆಕ್ಸ್ಟ್ ಇರೋ IC ಏನಾದರೂ ಪ್ರಾಬ್ಲಮ್ ಇದ್ದರೆ ಕರೆಕ್ಟಾಗಿ ವರ್ಕ್ ಆಗಲ್ಲ, ಬ್ಲಿಂಕ್ ಆಗುವಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನೆಲ್ಲದನ್ನು ಚೆಕ್ ಮಾಡ್ಕೊಳ್ಬೇಕು ಮೊದಲೇ, ಆಗೋಕ್ಕಿಂತ ಮೊದಲು. ಹಾಗೆ ನಾನು ನಿಮಗೆ ಡೇ ಟೈಮ್ ತೋರಿಸ್ತೀನಿ, ಲೈಟಿಂಗ್ ಯಾವ ಥರ ಇದೆ, ಯಾವ ಥರ ನಾವು ಸೆಟ್ ಮಾಡಿದ್ದೇವೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಿದ್ದೀನಿ. ನೋಡಿ, ಇವಾಗ ಮತ್ತು ಹತ್ತಿರ ಬಲ್ಪ್ ನಾವು ಸೆಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಅಷ್ಟು ಸೆಟ್ ಮಾಡಿಲ್ಲ. ಹಾಗೆ ನಾನು ನಿಮ್ಗೆ ಇಲ್ಲಿ ವೈರಿಂಗ್ ಕೂಡ ತೋರಿಸ್ತೇನೆ ನೆಕ್ಸ್ಟ್. ನೋಡಿ, ನಾವು ಈ ಥರ ಇಲ್ಲಿ ಸೆಟ್ ಮಾಡಿದ್ದೇವೆ. ಹಾಗೆ ಇದನ್ನು ನಾವು ಆಲ್ರೆಡಿ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಯಾವ ಥರ ಏನು ಡಿಸೈನ್ ಮಾಡಬೇಕು. ನಿಮಗೆ ನಾನು ನೈಟ್ ವಿಡಿಯೋ ಆಲ್ರೆಡಿ ತೋರಿಸಿದ್ದೆ. ಇದು ಡೇ ಟೈಮಲ್ಲಿ ಈ ಥರ ಕಾಣಿಸುತ್ತೆ ನಿಮಗೆ. ಹಾಗೆ ಇದೇನಂತ ಗೊತ್ತಾಯ್ತಲ್ಲ, ಇದು ಪಿಕ್ಸೆಲಲ್ಲೇ ನಾವು 100 ಬಲ್ಪಿಗೆ ಸೆಟ್ ಮಾಡಿದ್ದೇವೆ. ಇದು ಮೊದಲೇ ಸೆಟ್ ಮಾಡಿರೋದು, ನಾವು ಇಲ್ಲಿ ಬಂದು ಪ್ರಿಪೇರ್ ಮಾಡೋದಲ್ಲ, ಆಲ್ರೆಡಿ ಪ್ರಿಪೇರ್ ಆಗಿರುವಂಥದ್ದು. ನೀವು ಈ ಥರ ನಾವು ಸೆಟ್ ಮಾಡಿದ್ದೇವೆ, ನೋಡ್ಬೋದು. ಇದರಲ್ಲಿ 50-50 ಬಲ್ಪ್ ಇದೆ ಇದರಲ್ಲಿ. ಇವಾಗ ನಾವು ನೋಡಬೇಕಾಗಿರೋದು ಚೈನಾ LED. ಈ ಥರ ಲೈಟಿಂಗ್ ಅಂತೂ ತುಂಬ ಚೀಪಾಗಿ ಸಿಗೋದು. ಇದು ಹೋಲ್ಸೇಲಾಗಿ 38 ರೂಪಾಯಿ ಬೀಳುತ್ತೆ ನಮಗೆ. ನಾವು ಇದನ್ನು ಇಲ್ಲಿ ಇವಾಗ ಹೊಡಿಬೇಕಾಗಿರೋದು. ಹಾಗೆ ನಾವು ಇಲ್ಲಿ ಔಟ್ಸೈಡಿಂದ ಈ ಥರ ನೋಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಔಟ್ಸೈಡಿಂದ ಈ ಥರ ಡೇ ಟೈಮಲ್ಲಿ ಕಾಣುತ್ತೆ. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾದ್ರೆ